ಬಂದವರೆಲ್ಲ ಯಾವ ಭಾಷೆ ಮಾತಾಡ್ತಾ ಇದ್ರು ಅಂತ ಹೇಳಿ? ರಾಜಸ್ಥಾನ್ ಕಡೆ, ಜಾಲೋರ್ ಸೈಡ್ ಅಂತ ಅವರು, ರಾಜಸ್ಥಾನ್ ಕಡೆ. ಅಂದ್ರೆ ಗೊತ್ತಾಯ್ತು ನಿಮ್ಗೆ ಅವ್ರು ಮಾತಾಡೋದ್ರಲ್ಲೆಲ್ಲ ಯಾರೋ ಲೋಕಲ್ ಅವರಲ್ಲ ರಾಜಸ್ಥಾನದವ್ರು ಅಂತ ಗೊತ್ತಾಯ್ತು. ಅದೇ ಭಾಷೆ ಮಾತಾಡ್ತಿದ್ರಲ್ಲ, ಅದರಿಂದ ನಮಗೆ ಗೊತ್ತಾಗಿದೆ. ಗಾಡಿನೂ ಕೂಡ ರಾಜಸ್ಥಾನ್ ಪಾಸಿಂಗ್ ಇತ್ತಲ್ಲ, ಒಂದು 2 ದಿವಸ ಮುಂಚೆನೆ ಈತ ಓಡಾಡ್ತಿದ್ರು. ಪಕ್ಕದಲ್ಲಿ ಗಾಡಿ ಬಿಟ್ಟಿದ್ರು, ಆಮೇಲೆ ಹಿಂಗ್ ಹೋಗಿ ಎಸ್ಕೇಪ್ ಆದ್ರು, ಹಿಂಗ್ ಹೋದ್ರು. ಆಮೇಲೆ ಇಲ್ಲಿ ಸ್ವಲ್ಪ ದೂರದಿಂದ ವಾಪಸ್ ಹಿಂಗ್ ಹೋಗಿದ್ರು. ಅಂದ್ರೆ ಗಾಡಿನ ನೀವು ಏನ್ ಇನ್ಸಿಡೆಂಟ್ ಆಗಿದ್ದ ದಿನ ಅಲ್ಲ, ಅದಕ್ಕಿಂತ ಹಿಂದೆ 2 ದಿನ ಹಿಂದೆನೇ ನೋಡಿದ್ರಿ? ನಿಜ, ಮುಂಚೆ RJ ಪಾಸಿಂಗ್ ನೋಡಿದ್ನಲ್ಲ, ಅದು ಗೊತ್ತಾಗಿದೆ. RJ ಅಂದಿದ ತಕ್ಷಣ ರಾಜಸ್ಥಾನ್ ಅಂತ. RJ16 ಅಂತ ನಂಬರ್ ಇತ್ತಲ್ಲ, ಟೋಲ್ ಅಲ್ಲೆಲ್ಲ ಅದೇ ನಂಬರ್ ಬಂದಿದೆ. ಅಂದ್ರೆ ನೀವು ಮೂಲ ಯಾವ್ದು ನಿಮ್ದು ಪ್ರಾಪರ್? ನಮ್ದು ಪಾಲಿ ಡಿಸ್ಟ್ರಿಕ್ಟು. ನಾವು ಹುಟ್ಟು ಬೆಳೆದಿರೋದು ಇಲ್ಲಿ ಕರ್ನಾಟಕದಲ್ಲಿ, ಇಲ್ಲಿ ಚಿಕ್ಕ ತೊಟ್ಲಿಗಿರಿ. 25 ವರ್ಷದಿಂದ ನಾವು ಇಲ್ಲಿ. ಸರ್, ಏನೇನು ಹೋಗಿದೆ ಅಂತ ಹೇಳಿ ಸರ್ ನಿಮ್ಮ ಜ್ಯುವೆಲರ್ ಶಾಪಲ್ಲಿ? ಆ ಮೂಮೆಂಟಲ್ಲಿ ಏನೇನು ಎತ್ಕೊಂಡು ಹೋಗಿದ್ರು, ವರ್ತ್ ಎಷ್ಟಿತ್ತು ಅಂತ ಹೇಳಿ? ಹೆಂಗೆ ಏನೇನು ಗೋಲ್ಡ್, ಎಷ್ಟು ಗೋಲ್ಡ್ ಹೋಗಿತ್ತು ಅಂತ? ಗೋಲ್ಡ್ ಒಂದು 100 ಗ್ರಾಮ್ ಅಕ್ಕಪಕ್ಕ, ಸಿಲ್ವರ್ 1.5 kg, ಸಿಲ್ವರ್ ಗೋಲ್ಡ್ ಪ್ಲೇಟರ್ ಸಿಲ್ವರ್ ಇತ್ತು, ಅದರಲ್ಲೂ ಒಂದು ಸ್ವಲ್ಪ ಆಭರಣಗಳು ಇದ್ವು ಸರ್. ಸರ್, ಆಮೇಲೆ ಈ ಇನ್ಸಿಡೆಂಟ್ ಆದ್ಮೇಲೆ ನಿಮಗೂ ಕೂಡ ಶಾಕ್ ಆಗಿತ್ತು? ಫುಲ್ ಶಾಕ್ ಆಗಿದೆ, ಮನ್ಸು ಪೂರ್ತಿ ಸತ್ತೋಗಿದೆ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಪೊಲೀಸರು ಎಲ್ಲಾನು ರಿಕವರಿ ಮಾಡಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಭಯ ಇದೆ ನಿಮ್ಗಿನ್ನು? ಪೊಲೀಸರಿಗೆ ಏನು ಹೇಳ್ತೀವಿ ಸರ್? ಪೊಲೀಸ್ನವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಸರ್, ಅಷ್ಟೇ. ನಮ್ಮ ಜೀವ ಉಳಿದಿರೋದು ಹೆಚ್ಚು. ಅವೆಲ್ಲ ಪೊಲೀಸ್ನವ್ರು ಸಖತ್ ಸಪೋರ್ಟ್ ಮಾಡಿದ್ದಾರೆ, ಅದು ಒಂದು ಹೇಳ್ತೀನಿ. ಇದಿಷ್ಟು ಕೂಡ ದಿನೇಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.